ಬೆಳಿಗ್ಗೆ ಮಹಾರುದ್ರ ಅಭಿಷೇಕ ನಡೆಯಿತು. ಹುಲಸೂರು ಪಟ್ಟಣದ ವಾರ್ಡ್ ನಂ 1ರಲ್ಲಿರುವ ಜೈ ಹನುಮಾನ ದೇವಸ್ಥಾನದಲ್ಲಿ ಹನುಮಾನ ಜಯಂತಿ ನಿಮಿತ್ತ ಶುಕ್ರವಾರ ರಾತ್ರಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಭಜನಾ ಮಂಡಳ, ಅಲ್ಲಮ ಪ್ರಭುಪೀಠದ ಭಜನಾ ಮಂಡಳ, ಜಯಲಕ್ಷ್ಮಿ ಭಜನಾ ಮಂಡಳ, ಅಕ್ಮಾದೇವಿ ಭಜನಾ ಮಂಡಳ ಸೇರಿದಂತೆ ವಿವಿಧ ಭಜನಾ ಮಂಡಳದ ಸದಸ್ಯರು ಭಕ್ತಿಗೀತೆ, ಭಾವಗೀತೆ ಹಾಗೂ ಜಾನಪದ ಗೀತೆಗಳನ್ನು ಹಾಡುವುದರ ಮೂಲಕ ಕೇಳುಗರ ಗಮನ ಸೆಳೆದರು. ಶನಿವಾರ ಬೆಳಗ್ಗೆ ಸ್ಥಳೀಯ ಶ್ರೀಮತಿ ಶೋಭಾವತಿ ಚಂದ್ರಕಾಂತ ಬುಚುನಾಳೆ ಅವರ ಪರಿವಾರದ ವತಿಯಿಂದ ದೇವಸ್ಥಾನದಲ್ಲಿ ಮಹಾ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆಗಳು ನಡೆದವು. ನಂತರ ಜೈ ಹನುಮಾನ್ ದೇವರ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು. ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷ ಚಂದ್ರಕಾಂತ ಮೋರೆ, ಪ್ರಧಾನ ಕಾರ್ಯದರ್ಶಿ ರಾಜಕುಮಾರ ಹೊನ್ನಾಡೆ, ಸಹ ಕಾರ್ಯದರ್ಶಿ ಸೂರ್ಯಕಾಂತ ಮಾಳದೆ, ಪ್ರಮುಖರಾದ ಬಾಬುರಾವ ಕುಂಬಾರ, ಸಂತೋಷ್ ಮೋರೆ, ಮಹೇಶ ಹುಲಸೂರಕರ್, ಓಂಕಾರ ದೇಟ್ನೆ, ಮಾಳಪ್ಪ ವಗ್ಗೆ, ರಾಜಪ್ಪ ದೇಟ್ನೆ, ಶಿವಪ್ಪ ಕುಂಬಾರ, ಕಾಶಪ್ಪ ನಿಣೆ, ಸಂತೋಷ ಧಬಾಲೆ, ವೀರೇಶ ಇಲಾಮಲ್ಲೆ, ಸಂತೋಷ ಸೂರ್ಯವಂಶಿ, ರಾಜಪ್ಪ ಮಾಳದೆ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ನಂತರ ಶೋಭಾವತಿ ಚಂದ್ರಕಾಂತ ಬುಚನಾಳೆ ಅವರಿಂದ ಮಹಾಪ್ರಸಾದ ನಡೆಯಿತು. ಸಂಭ್ರಮದ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳು ಹನುಮಾನ ಜಯಂತಿ ನಿಮಿತ್ತ ಶನಿವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ಸೂರ್ಯ ಉದಯ ಆಗುತ್ತಿದ್ದಂತೆ ಪಟ್ಟಣದ ಮಹಿಳಾ ಭಕ್ತಾದಿಗಳು ತನು, ಮನ, ಧನದಿಂದ ಆಗಮಿಸಿ ಕನ್ನಡ ಹಾಗೂ ಮರಾಠಿ ಭಾಷೆಯಲ್ಲಿ ತೊಟ್ಟಿಲು ಪದಗಳನ್ನು ಹೇಳಿ ಸಂಭ್ರಮದಿಂದ ತೊಟ್ಟಿಲು ಇಡುವುದರಲ್ಲಿ ಯಶಸ್ವಿಯಾದರು. ಪ್ರಮುಖರಾದ ಶಕುಂತಲಾ ಮೋರೆ, ವಿದ್ಯಾವತಿ ಕಾಮಶೆಟ್ಟೆ, ಜ್ಯೋತಿ ಪ್ರಕಾಶ ಹಲಸೆ, ಸಿದ್ದಮ್ಮ ಜಾಕ, ವಿದ್ಯಾವತಿ ಮಾಳದೆ, ಶೋಭಾವತಿ ಬುಚನಾಳೆ, ನೀಲಮ್ಮ ಅಂಬುಲಗೆ, ಸುಜಾತ ವಡ್ಡೆ, ಲಲಿತಾ ಕುಂಬಾರ, ನಾಗಮ್ಮ ಅಗ್ರೆ, ಹುಳಾಬಾಯಿ ಮಾಳದೆ, ಅಂಬಿಕಾ ಚಿರಲ್ಲೆಗೆ, ಜಗದೇವಿ ಸ್ವಾಮಿ, ವಿದ್ಯಾವತಿ ಮಾಳದೆ, ಶೋಭಾ ಕಾಶಿನಾಥ, ಪ್ರಭಾವತಿ ಹಳಂಬ್ರೆ ಸೇರಿದಂತೆ ಅನೇಕರು ಹಾಜರಿದ್ದರು.